ನೇರವಾಗಿ ಚೈತನ್ಯಕ್ಕೆ ಹೋದೆ. ಅಲ್ಲಿ ನಿನ್ನ ಮಗಳ ಪತ್ತೆಯಾಯಿತು. ಅವಳನ್ನು ಸಾಗರದಿಂದ ಕರೆತಂದು ಬಂದಿದ್ದೇನೆ. ನನ್ನ ಮಗಳು ದಮಯಂತಿ ಎಲ್ಲಿದ್ದಾಳೆ? ಎಂದು ರಾಜಮನೆ ಅಂದನ ತಾಯಿ ತಂದೆಯರೊಂದಿಗೆ ಬಂದಿದೆ ತಮ್ಮ ವಿಧಿಗಳಿದ್ದಾಗುವುದು ಎನ್ನುವುದೇ ನೊಂದುಕೊಂಡವನಾಗಿ ಸಿಂಧೂರ ಗಮನೆ. ಎಂತಹ ಸ್ಥಿತಿ ನಿನ್ನ ಪಾಲಿಗೆ ಒದಗಿ ಬಂತಮ್ಮ. ತಂದೆ ಅಂದಳವನ್ನು ಹಿಡಿದು ನೇರವಾಗಿ ನಿಮ್ಮ ಬಳಿಗೆ ಬಂದವಳಿದ್ದೇನೆ. ಯಾವತ್ತೂ ಕೂಡ ಈ ರೀತಿಯಾಗಿ ಕಣ್ಣೀರ ದಾರಿನ ಒಲಿಸುತ್ತಾ ಇಳಿಸುತ್ತಾ ಬಂದವಳಲ್ಲ. ಯಾಕೋ ಏನು ನಿಮ್ಮನ್ನು ಕಂಡೊಡನೆ ನನ್ನ ಕಣ್ಣಿಂದ ಉದುರಿದಂತ ಅಶ್ರು ನಿಮ್ಮ ಪಾದವನ್ನು ತೊಳೆಯಿತು. ಅಯ್ಯೋ ಅಪ್ಪ ಮಗಳೇ, ಎಳವೆಯಲ್ಲಿ ಅಂಗಣದಲ್ಲಿ ಆಡುತ್ತಿರುವಂತಹ ಸಮಯದಲ್ಲಿ ಮಗಳೇ ಹೀಗೆ ನಡೆಯಬೇಕು, ಅಲ್ಲಿ ಎಡವೆ ಬೀಳಬಾರದು ಎನ್ನುವಂತ ಬುದ್ಧಿವಾದವನ್ನು ಹೇಳಿದವರು ನೀವು. ನಿಮ್ಮ ಮಾತಿನಂತೆ ನನ್ನ ಬದುಕಿನಲ್ಲಿಯೂ ಕೂಡ ಎಲ್ಲಿಯೂ ಎಡವದೆ ನೇರವಾಗಿ ನಿಮ್ಮ ಆಶ್ರಯಕ್ಕೆ ಬಂದಿದ್ದೇನೆ ತಂದೆ. ನನ್ನನ್ನು ದಮಯಂತಿ ಹೊರಗಿನ ಹಾಗೆ ಸಾಕಿ ಬೆಳೆಸಿದವನು ನೀನು ಹುಟ್ಟಿದಂತಹ ಕಾಲಕ್ಕೆ ಊರಿಗೆ ಊರೇ ಸಂಭ್ರಮದ ಊಟವನ್ನು ಕೊಟ್ಟವನಮ್ಮ. ನೀನು ಬೆಳೆದು ನಿಂತ ಕಾಲಕ್ಕೆ ನನ್ನ ಭಾಗ್ಯಲಕ್ಷ್ಮಿಯನ್ನು ಒಂದು ಉನ್ನತವಾದಂತಹ ಪುರಕ್ಕೆ ನಾನು ಕೊಡುತ್ತಾ ಇದ್ದೇನೆ ಎನ್ನುವ ಹಾಗೆ ಸಂತೋಷವನ್ನು ಕೊಟ್ಟವ ನಳ ಮಹಾರಾಜರಿಗೆ. ಆದರೆ ಗಿರಿ ಕಾನೂನುಗಳಲ್ಲಿ ದಿಕ್ಕು ದೆಸೆ ಇಲ್ಲದ ಪರದೇಶಿಯ ಹಾಗೆ ನಿನ್ನನ್ನು ಬಿಟ್ಟು ಹೋದನಲ್ಲ ನಳ ಮಹಾರಾಜ. ಎಂತಹ ಒಂದು ದುರ್ಗತಿ ನಿನ್ನ ಪಾಲಿಗೆ ಒದಗಿ ಬಂತು ತಾಯಿ. ಯಾಕಮ್ಮ ನಿನಗೆ ತವರು ಮನೆ ನೆನಪಾಗಲಿಲ್ಲ? ನಿನ್ನ ಅಪ್ಪನ ನೆನಪಾಗಲಿಲ್ವೇ ನಿನಗೆ? ಅಪ್ಪ ಮಗಳೇ, ಹೆಣ್ಣು ಮಗಳು ಯಾವಾಗಲೂ ಕೆಟ್ಟು ತವರನ್ನು ಸೇರಬಾರದಂತೆ ಅಪ್ಪ. ಇದು ನೀವೇ ಹೇಳಿರ್ತ ಮಾತಲ್ವೇ ಅಪ್ಪ? ಹೌದಮ್ಮ, ಹೇಳಿದ್ದೇನೆ. ಆದರೆ ಮೊಮ್ಮಕ್ಕಳು ಸಿಕ್ಕಿದಂತಹ ಆ ಕಾಲಕ್ಕೆ ಅವರ ಮುಖವನ್ನೇ ನೋಡಿ ಉಸಿರನ್ನು ಬಿಗಿದಿರಿಸಿಕೊಂಡು ಇದುವರೆಗೆ ಬದುಕಿದವ ಈ ಭೀಮಕರಾಯ. ಮಕ್ಕಳಿದ್ದಾರಮ್ಮ? ನನ್ನ ಮಕ್ಕಳಲ್ಲಿ ಬಂದಿರಪ್ಪ, ಎಲ್ಲಿದ್ದೀರಪ್ಪ? ಅಮ್ಮ ಮಕ್ಕಳೇ, ಅಮ್ಮ ಮಕ್ಕಳು ಬಿಟ್ಟು ಎಲ್ಲಿಗೆ ಹೋಗಿದ್ದ ತಾಯಿ? ಎಲ್ಲಿಯೋ ಹೋದೆ ಮಕ್ಕಳೇ. ಅಮ್ಮ ಇಲ್ಲಿ ಅಮ್ಮ. ಅಯ್ಯೋ ದೇವರೇ, ಅಪ್ಪ ಈ ಮಕ್ಕಳು ಕೇಳುತ್ತಿದ್ದ ಪ್ರಶ್ನೆಗೆ ನಾನು ಯಾವ ಬಾಯಿಂದ ಉತ್ತರಿಸಲಿ? ನಾನು ಕೊಡ್ತೇನಮ್ಮ, ನಾನು ಕೊಡ್ತೇನೆ. ತೊಡೆಯುಗ ಕಣ್ಣ ಜಲವನ್ನು ಕಡುಮುದ್ದು ಮಗನೇ. ದಮಯಂತಿ, ಗಂಡನಿಲ್ಲದ ಈ ಕಾಲಕ್ಕೆ ನಿನ್ನ ಪತಿರಾಯನನ್ನು ಕಾಣಬೇಕನ್ನುವ ತವಕ ಆ ವೇದನೆ ನಿನ್ನ ಮನದಲ್ಲಿ ಮೂಡಿದೆ. ತಿಳಿತಮ್ಮ, ಬೇಸರಿಸಬೇಡ. ಪೃಥ್ವಿ ಮೂರರಲ್ಲಿ ಎಲ್ಲಿ ಅಡಗಿದ್ದರೂ ಕೂಡ ನನ್ನಳಿಯ ನಳಮಹಾರಾಜನನ್ನು ಹುಡುಕುವಂತಹ ಕಾರ್ಯವನ್ನು ನಾನು ಮಾಡುತ್ತೇನೆ. ನಿಶ್ಚಿಂತೆಯಿಂದ ಮಕ್ಕಳೊಂದಿಗೆ ಸಂತೋಷದಿಂದ ಕಾಲವನ್ನು ಕಳೆ. ಹೋಗಿ ಒಳಗೆ ದೇವರೇ, ರೋಹಿತ ಹೀಗೆ ಹೊರಗೆ. ನನ್ನ ಭಾಗ್ಯದ ನಿಧಿ ನನ್ನ ಮಗಳು ದಮಯಂತಿಯನ್ನು ಕರೆತಂದಿದ್ದೀನಿ. ಸಂತೋಷಗೊಂಡವಳಿದ್ದೇನೆ. ಇನ್ನೊಂದು ಕಾರ್ಯ ನಿಮ್ಮಿಂದ ಆಗಬೇಕು. ನನ್ನ ಅಳಿಯ ನಳಮಹಾರಾಜ ಎಲ್ಲಿದ್ದಾರೆ, ಹೇಗಿದ್ದಾರೆ ಎಂಬ ವಿಚಾರವನ್ನು ಅರಿತು ನೀವು ಬರಬೇಡಿ. ಹೌದೇ? ಆಗಲಿ, ಯೋಚನೆ ಮಾಡಬೇಡ. ನಿನ್ನ ಈ ದುಃಖವನ್ನು ಪರಿಹರಿಸುವಲ್ಲಿ ನಾನು ನನ್ನ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧನಾಗಲಿ.